ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನ ಆರೋಪದ ಬೆನ್ನಲ್ಲೇ ವಿಚಾರಣೆಗೆ ಒಳಪಡಿಸುತ್ತಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ. ಆಗಸ್ಟ್ 16ನೇ ತಾರೀಕಿನಂದು ನಡೆದಂತಹ ಘಟನೆ ಇದು. ಇದೀಗ ಖಾಸಗಿ ಕಾರಿನಲ್ಲಿ ಬ್ರಹ್ಮಾವರ ಠಾಣೆಯತ್ತ ಪ್ರಯಾಣವನ್ನು ಬೆಳೆಸಲಾಗಿದೆ. ವಿಚಾರಣೆಗೂ ತೆರಳುವ ಮುನ್ನ ಮನೆ ಬಳಿ ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ಉಜಿರೆಯ ನಿವಾಸದ ಬಳಿ ಬೆಂಬಲಿಗರು ಘೋಷಣೆಯನ್ನ ಕೂಗಿದರು. 30ಕ್ಕೂ ಹೆಚ್ಚು ಬೆಂಬಲಿಗರು ಅಲ್ಲಿ ಹಾಜರಿದ್ದರು. ನಿನ್ನೆ ವಿಚಾರಣೆಗೆ ಹಾಜರಾಗಲು ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು. ನೋಟಿಸ್ ಕೊಟ್ಟಿದ್ರು ಕೂಡ ಅದಕ್ಕೆ ಯಾವುದೇ ರೀತಿ ಪ್ರತ್ಯುತ್ತರವನ್ನ ಕೊಟ್ಟಿರಲಿಲ್ಲ. ಹಾಗಾಗಿ ಇವತ್ತು ವಿಚಾರಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಬೆಂಬಲಿಗರು ಅಲ್ಲಿ ಘೋಷಣೆಗಳನ್ನ ಕೂಗ್ತಾ ಅವರನ್ನು ಕಳಿಸ್ಕೊಡ್ತಾ ಇರುವಂತಹ ದೃಶ್ಯಗಳಿದು. ಏನಿದು ಪ್ರಕರಣ ಅಂತ ನೋಡೋದಾದ್ರೆ, ಆಗಸ್ಟ್ 16ನೇ ತಾರೀಕಿನಂದು ಫೇಸ್ಬುಕ್ ಪೇಜ್ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತೇಜೋವಧೆ ಮಾಡಿ ಹಿಂದೂ ಧರ್ಮದ ನಾಯಕನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಆರೋಪಿಸಿ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಉಡುಪಿ ಗ್ರಾಮಾಂತರ ಜಿಲ್ಲೆಯ ಮಂಡಲಾಧ್ಯಕ್ಷ ರಾಜೀವ್ ಕುಲಾಲ್ ಅವರು ದೂರನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ತಿಮರೋಡಿ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು ಅಂತ ತಿಳಿದು ಬಂದಿದೆ. ನಂತರದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೂಡ ಕೊಡಲಾಗಿತ್ತು. ಆದರೆ ಅವರು ಹಾಜರಾಗಿರಲಿಲ್ಲ. ಹಾಗಾಗಿ ಇವತ್ತು ಪೊಲೀಸರು ಅವರನ್ನ ಕರೆದೊಯ್ದಿದ್ದಾರೆ. ನನ್ನ ಜೀವಕ್ಕೆ ಏನಾದ್ರೂ ಆದ್ರೆ ಸರ್ಕಾರವೇ ನೇರ ಕಾರಣ, ಏನಾದ್ರೂ ಆದ್ರೆ ಸರ್ಕಾರವೇ ಕಾರಣ, ಬಿಜೆಪಿ ಅವರೇ ಕಾರಣ. ವಿಚಾರಣೆಗೂ ತೆರಳೋಕು ಮುನ್ನ ತಿಮರೋಡಿಯ ಹೇಳಿಕೆ ಇದು. ಸರ್ಕಾರವೇ ಕಾರಣ ಆಗ್ತದೆ, ರಾಜ್ಯ ಸರ್ಕಾರವೇ ಕಾರಣ ಆಗ್ತದೆ. ನನ್ನ ಜೀವಕ್ಕೆ ಏನಾದ್ರೂ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ. ರಾಜ್ಯ ಸರ್ಕಾರ ಕಾರಣ ಆಗ್ತದೆ, ಇಡೀ ಬಿಜೆಪಿ ಅವರು ಕಾರಣ ಆಗ್ತಾರೆ. ಸರ್ಕಾರವೇ ಕಾರಣ ಆಗ್ತದೆ, ರಾಜ್ಯ ಸರ್ಕಾರವೇ ಕಾರಣ ಆಗ್ತದೆ. ನನ್ನ ಜೀವಕ್ಕೆ ಏನಾದ್ರೂ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ. ಇಲ್ಲಿ ವಿಚಾರಣೆಗಷ್ಟೇ ಕರೆದೊಯ್ತಾ ಇರೋದು. ಆದರೆ ಇಲ್ಲಿ ತಿಮರೋಡಿಯವರ ಹೇಳಿಕೆಗಳನ್ನು ನೋಡ್ತಾ ಇದ್ರೆ ಯಾಕಿಷ್ಟು ಆತಂಕ ಅವರಿಗೆ ಕಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ತಮ್ಮ ಜೀವಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಇಲ್ಲಿ ನೇರ ಕಾರಣ ಸರ್ಕಾರ, ಅದರಲ್ಲೂ ಬಿಜೆಪಿ ಅವರೇ ಕಾರಣ ಅಂತ ಕೂಡ ಹೇಳೋ ಅಂದರೆ ಇಲ್ಲಿ ಪೊಲೀಸ್ ಠಾಣೆಗೆ ತೆರಳೋಕೆ ಮುಂಚೆ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಇದು. ತಿಮರೋಡಿಯವರು ಸರ್ಕಾರದ ವಿರುದ್ಧ ಹಾಗೆ ಬಿಜೆಪಿ ವಿರುದ್ಧ ಹರಿಹಾಯ್ತಿದ್ದಾರೆ. ಸರ್ಕಾರವೇ ಕಾರಣ ಆಗ್ತದೆ, ರಾಜ್ಯ ಸರ್ಕಾರವೇ ಕಾರಣ ಆಗ್ತದೆ. ನನ್ನ ಜೀವಕ್ಕೆ ಏನಾದ್ರೂ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ. ರಾಜ್ಯ ಸರ್ಕಾರ ಕಾರಣ ಆಗ್ತದೆ, ಇಡೀ ಬಿಜೆಪಿ ಅವರು ಕಾರಣ ಆಗ್ತಾರೆ. ಸರ್ಕಾರವೇ ಕಾರಣ ಆಗ್ತದೆ, ರಾಜ್ಯ ಸರ್ಕಾರವೇ ಕಾರಣ ಆಗ್ತದೆ. ನನ್ನ ಜೀವಕ್ಕೆ ಏನಾದ್ರೂ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ. ರಾಜ್ಯ ಸರ್ಕಾರ ಕಾರಣ ಆಗ್ತದೆ, ಇಡೀ ಬಿಜೆಪಿ ಅವರು ಕಾರಣ ಆಗ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಭರತ್ ಶೆಟ್ಟಿ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ನೋಡಿ, ಅದೆಲ್ಲ ಕಾನೂನಾತ್ಮಕವಾಗಿ ಏನೆಲ್ಲ ನಡೀತೆ ಅದ್ರ ಪ್ರಕಾರ ನಡೀತಾ ಇರ್ತದೆ. ನಮ್ಮ ನಂಬಿಕೆ ಏನಂತ ಹೇಳಿದರೆ, ಆ SIT ತನಿಖೆ ಸಮಯದಲ್ಲಿ ಯಾರೆಲ್ಲ ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಲ್ಲಿ ಅಲ್ಲಸಲ್ಲದ ವಿಷಯಗಳನ್ನು ಹಾಕ್ತಾ ಇದ್ದಾರೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನೋದು. ಉಳಿದೆಲ್ಲದು ಕಾನೂನಾತ್ಮಕ ಏನು ನಡೀತೈತೆ ಅದು ನಡೀತದೆ ಅಷ್ಟೇ. ಈ ಕೇಸ್ನಲ್ಲಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇರ್ಬೋದು ಮತ್ತು ಬೇರೆ ಕಡೆಗಳ ಉಡುಪಿ ಜಿಲ್ಲೆಯಲ್ಲಿ ಸಹ ನಾವು ಯಾರಾದರೂ ಏನಾದರೂ ಮಾತನಾಡಿದರೆ, ಯಾರನ್ನು ಹೀಯಾಳಿಸಿ ಮಾತನಾಡಿದರೆ ಆ್ಯಕ್ಷನ್ ತೆಗೆದು ಸಹಜ. ಅದೇ ರೀತಿಯಲ್ಲಿ ಕಂಪ್ಲೇಂಟನ್ನು ಮಂಗಳೂರಿನಲ್ಲಿಯೂ ದರ್ಜಾಗಿದೆ, ಉಡುಪಿಯಲ್ಲಿ ದರ್ಜಾಗಿದೆ. ಖಂಡಿತ ಅದಕ್ಕೆ ಉತ್ತರ ಕೊಡುವಂಥ ಪೊಲೀಸ್ ವ್ಯವಸ್ಥೆಯಲ್ಲಿ ಉತ್ತರ ಕೊಡಲಿಕ್ಕೆ ಎದುರಾಳಿಗೆ ಸಹ ಅವಕಾಶ ಇದೆ. ಉತ್ತರ ಕೊಡೋದಿದ್ರೆ ಪೊಲೀಸರು ಅರೆಸ್ಟ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಂಗಳೂರು ಪ್ರತಿನಿಧಿ
ಅಶೋಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಬೆಳಗ್ಗೆಯಿಂದ ಏನೆಲ್ಲ ಹೈ ಡ್ರಾಮಾಗಳಾಗ್ತಾ ಇದೆ ಅಂತ ಗಮನಿಸ್ತಾ ಇದ್ವಿ. ಮೊದಲಿಗೆ ಅಲ್ಲಿ ಲಾಯರ್ ನಿಂತಿದ್ರು, ಈ ಕೇಸ್ ನಡಿಯಲ್ಲಿ ಅವರನ್ನ ವಶಕ್ಕೆ ಪಡ್ಕೊಳ್ಳೋ ಹಾಗಿಲ್ಲ ಅಂತಾದ್ರು. ಪೊಲೀಸರು ಹೇಳಿದ್ರು ಅಬಿಚಲ್ ಅಫೆಂಡರ್ ಅವರು, ಹಾಗಾಗಿ ಅವ್ರನ್ನ ವಶಕ್ಕೆ ಪಡ್ಕೊಳ್ತಾ ಇದೀವಿ ಅಂತ ಹೇಳಿದ್ರು. ಕೊನೆಗೆ ಈಗ ಪೊಲೀಸರು ಕರ್ಕೊಂಡು ಹೋಗ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಮಹೇಶ್ ತಿಮರೊಡ್ಡಿ ಅವರು ಕೊಟ್ಟಿರ್ತಾ ಇರುವಂತಹ ಸ್ಟೇಟ್ಮೆಂಟ್ ಏನಂದ್ರೆ, ನನ್ಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ನೇರ ಕಾರಣ ಇದು ಸರ್ಕಾರವೇ, ಬಿಜೆಪಿಗರೇ ನೇರ ಕಾರಣ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾಕಿಷ್ಟು ಭಯ ಕಾಡ್ತಿದ್ಯಾ? ಏನ್ ಬೆಳವಣಿಗೆಗಳಾಗ್ತಾ ಇದೆ ಅಲ್ಲಿ ಅಂತ? ಶಕುಂತಳ, ಇದೇ ತಿಂಗಳ 18ನೇ ತಾರೀಕಂದು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿದ್ದು ಒಂದು ಪ್ರಕರಣ ದಾಖಲಾಗುತ್ತೆ. ಅಲ್ಲಿನ ಉಡುಪಿ ಗ್ರಾಮಾಂತರ ಮಂಡಲದ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜೀವ್ ಕುಲಾಲ್ ಅವರು ಒಂದು ದೂರನ್ನು ಸಲ್ಲಿಸ್ತಾರೆ. ಅದರಲ್ಲಿ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಬಿಜೆಪಿಯ ನಾಯಕರಾಗಿರ್ತಕ್ಕಂಥ BL ಸಂತೋಷ್ ಅವರ ವಿರುದ್ಧ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿದ್ದಾರೆ. ಇದರ ಜೊತೆಗೆ ಸಾಮಾಜಿಕ ಶಾಂತಿಯನ್ನು ಕೆಡುವಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ಪದಗಳನ್ನು ಉಪಯೋಗಿಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕ್ರಮ ಆಗಬೇಕೆನ್ನುವಂಥ ನಿಟ್ಟಿನಲ್ಲಿ ಒಂದು ದೂರನ್ನು ಕೊಡ್ತಾರೆ. ಸೊ ಈ ದೂರಿಗೆ ಸಂಬಂಧಪಟ್ಟಂತೆ ಬ್ರಹ್ಮಾವರ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಅವರದ್ದು ಒಂದು ಪ್ರಕರಣವನ್ನು ದಾಖಲಿಸ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನಿನ್ನೆ ಬ್ರಹ್ಮಾವರ ಪೊಲೀಸ್ ಠಾಣೆಯ ASI ಮತ್ತು ಇಬ್ಬರು ಸಿಬ್ಬಂದಿಗಳು ಖುದ್ದಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯ ತಿಮರೋಡಿಯಲ್ಲಿರ್ತಕ್ಕಂಥ ಅವರ ನಿವಾಸಕ್ಕೆ ಬರ್ತಾರೆ. ಸೊ ನೋಟಿಸನ್ನು ಕೊಟ್ಟು ಹೋಗ್ತಾರೆ. ಈ ನೋಟಿಸಲ್ಲಿ ಕೊಟ್ಟು ಹೋದ ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ವಿಚಾರಣೆಗೆ ಹಾಜರಾಗಿರೋದಿಲ್ಲ. ಹೀಗಾಗಿ ಉಡುಪಿ ಪೊಲೀಸರ ತಂಡ ಖುದ್ದಾಗಿ ಇವತ್ತು ಧರ್ಮಸ್ಥಳಕ್ಕೆ, ಅಂದರೆ ಈ ಉಜಿರೆಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಬಂದಿರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಉಡುಪಿ ASP ಅವರ ನೇತೃತ್ವದಲ್ಲಿ, ಇದರ ಜೊತೆಗೆ DYSP, ಇಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಇಬ್ಬರು PSI ಸೇರಿದಂತೆ 15ಕ್ಕೂ ಹೆಚ್ಚು ಸಿಬ್ಬಂದಿಗಳು ಖುದ್ದಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಬಂದಿದ್ದರು. ಬಂದವರೇ ನೇರವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸದ ಬಳಿ ಬಂದರು. ಈ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬೆಂಬಲಿಗರು ಕೂಡ ಇದ್ದರು. ಇದರ ಜೊತೆಗೆ ಅವರ ಪರ ವಕೀಲರು ಕೂಡ ಇದ್ದರು. ಪ್ರಾರಂಭದಲ್ಲಿ ವಕೀಲರು ಹೇಳಿರುವಂಥದ್ದು, ಈ ಏನು ಸೆಕ್ಷನ್ಗಳನ್ನು ಹಾಕಲಾಗಿದೆ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಕಿರ್ತಕ್ಕಂಥ ಸೆಕ್ಷನ್ಗಳಲ್ಲಿ ಅರೆಸ್ಟ್ ಮಾಡುವಂತಿಲ್ಲ ಎನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ಪೊಲೀಸರು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ IO ಎಂದರೆ ಅವರು ಹೇಳಿರುವಂಥದ್ದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಅರೆಸ್ಟ್ ಮಾಡುವ ನಿಟ್ಟಿನಲ್ಲಿ ಅದು ತಮ್ಮ ವಿವೇಚನೆಗೆ ಬಿಟ್ಟಿದ್ದು ಎನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ವಕೀಲರು ತಾವು ಅರೆಸ್ಟ್ ವಾರೆಂಟ್ ಅನ್ನು ತೋರಿಸಿ ಅದಾದ ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಕರ್ಕೊಂಡು ಹೋಗಿ ಎನ್ನುವಂಥದ್ದನ್ನು ಹೇಳಿರುವಂಥದ್ದು. ಆದರೆ ಪೊಲೀಸರು ಅದಕ್ಕೆ ಒಪ್ಪಿರಲಿಲ್ಲ. ನಾವು ಇವತ್ತು ಅರೆಸ್ಟ್ ಮಾಡಿಕೊಂಡೇ ಹೋಗ್ತೀವಿ ಎನ್ನುವಂಥ ನಿಟ್ಟಿನಲ್ಲಿ ವಾದ ವಿವಾದ ಒಂದಷ್ಟು ಹೈಡ್ರಾಮಕ್ಕೂ ಕೂಡ ಕಾರಣ ಆಯಿತು. ಅದಾದ ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸ್ವತಃ ಅವರು ಮನೆಯ ಹೊರಗೆ ಬಂದು ಪೊಲೀಸರ ಜೊತೆ ಮಾತುಕತೆಯನ್ನು ಮಾಡಿದರು. ಅದಾದ ಬಳಿಕ ಅವರು ಹೇಳಿರುವಂಥದ್ದು, ನಾನು ಖುದ್ದಾಗಿ ನನ್ನ ಖಾಸಗಿ ಕಾರ್ನಲ್ಲಿ ಬರ್ತೀನಿ ಎನ್ನುವಂಥದ್ದನ್ನು ಹೇಳಿದರು. ಮತ್ತು ನಾನೇ ಖುದ್ದಾಗಿ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗ್ತೀನಿ, ತಾವೀಗ ಹೋಗಿ ಅಂತ ಹೇಳಿದರು. ಆದರೆ ಅದಕ್ಕೂ ಕೂಡ ಪೊಲೀಸರು ಒಪ್ಪಿರಲಿಲ್ಲ. ಅದಾದ ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತಮ್ಮ ಖಾಸಗಿ ಕಾರ್ನಲ್ಲಿ ಬರ್ತೇವೆ ಅಂತ ಹೇಳಿದರು ಮತ್ತು ನಿಮ್ಮ ಜೊತೆ ಪೊಲೀಸರ ಜೊತೆ ಬರ್ತೇವೆ ಎನ್ನುವಂಥದ್ದನ್ನು ಹೇಳಿದರು. ಅದಕ್ಕೆ ಪೊಲೀಸರು ಒಪ್ಕೊಂಡ್ರು. ಇದಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಇನ್ನೊಬ್ಬರು ಹೋರಾಟಗಾರರಾಗಿರ್ತಕ್ಕಂಥ ಗಿರೀಶ್ ಮಟ್ಟಣ್ಣನವರು ಖಾಸಗಿ ಕಾರ್ನಲ್ಲಿ ಈಗ ಹೋಗಿರ್ತಕ್ಕಂಥದ್ದು. ಮತ್ತು ಪೊಲೀಸರು ಕೂಡ ಬಂದಂಥ ಉಡುಪಿ ಪೊಲೀಸರ ತಂಡ ಏನಿದೆ ಅವರು ಕೂಡ ಅವ್ರ ಜೊತೆಗೆ ಈಗ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಹೋಗಿರ್ತಕ್ಕಂಥದ್ದು. ಸುಮಾರು ಇಲ್ಲಿಂದ 2-2.5 ಗಂಟೆಯ ಪ್ರಯಾಣ ಇದೆ ಉಡುಪಿ ಜಿಲ್ಲೆ ಬ್ರಹ್ಮಾವರಕ್ಕೆ ಹೋಗೋದಕ್ಕೆ. ಸೊ ಅಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ವಿಚಾರಣೆ ನಡೆಸಲಿಕ್ಕಿದ್ದಾರೆ. ಸೊ ವಿಚಾರಣೆ ಆದ ಬಳಿಕ ಮುಂದೇನು ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಪೊಲೀಸರು ವಿಚಾರಣೆ ಆದ ಬಳಿಕ ಅವರನ್ನು ಬಂಧಿಸ್ತಾರಾ, ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರಾ, ಅಥವಾ ಅಷ್ಟೇ ಅಲ್ಲಿ ವಿಚಾರಣೆ ಆದ ಬಳಿಕ ಬಿಟ್ಟು ಕಳಿಸ್ತಾರೆ ಎನ್ನುವಂಥದ್ದು ಕೂಡ ಇನ್ನೂ ಕೂಡ ಗೊತ್ತಿಲ್ಲ. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವರ ನಿವಾಸದಿಂದ ಹೋಗುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದರ ಜೊತೆಗೆ ಬಿಜೆಪಿ ಅವರ ವಿರುದ್ಧವೂ ಕೂಡ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ರು. ಒಂದು ವೇಳೆ ನನ್ನ ಜೀವಕ್ಕೆ ಏನಾದರೂ ಅಪಾಯ ಹಾನಿ ಆದರೆ ಅದಕ್ಕೆ ಬಿಜೆಪಿ ಅವರು ಕಾರಣ ಆಗ್ತಾರೆ, ಕಾಂಗ್ರೆಸ್ ಅವರು ಕೂಡ ಕಾರಣ ಆಗ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಘೋಷಣೆಯನ್ನು ಕೂಗಿದ್ರು. ಇದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬೆಂಬಲಿಗರು, ಅಭಿಮಾನಿಗಳು ಕೂಡ ಅವರ ನಿವಾಸದ ಹತ್ರ ಬಂದಿದ್ರು. ಸೊ ಅವರು ಹೋಗುವಂಥ ಸಂದರ್ಭದಲ್ಲಿ ಜೈಕಾರವನ್ನು ಕೂಡ ಕೂಗಿದ್ರು. ಅದಾದ ಬಳಿಕ ಪೊಲೀಸ್ ಭದ್ರತೆಯಲ್ಲಿ ಈಗ ಸದ್ಯಕ್ಕೆ ಅವರನ್ನು ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಪ್ರಕರಣಕ್ಕೂ ಮೊದಲು ಸೆಷನ್ ಅಲ್ಲೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಚರ್ಚೆ ನಡೆಯಿತು. ಪ್ರಮುಖವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ನಾಯಕರುಗಳ ವಿರುದ್ಧ ಅವಾಚ್ಯ ಶಬ್ದಗಳನ್ನು ನಿಂದಿಸ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಸದನದ ಸದಸ್ಯರು ಕೂಡ ಮಾತನಾಡಿದ್ರು. ಗೃಹ ಸಚಿವರು ಕೂಡ ಕ್ರಮವನ್ನು ತೆಗೆದುಕೊಳ್ಳುವುದಾಗಿ ಹೇಳಿದ್ರು. ಸೊ ಅದಾದ ಬಳಿಕ ಈ ಬೆಳವಣಿಗೆ ಆಗಿರ್ತಕ್ಕಂಥ. ಸೊ ಪೊಲೀಸರು ಏನ್ ಮಾಡ್ತಾರೆ ಎಂಬುದು ಕೂಡ ಕಾದು ನೋಡಬೇಕಾಗಿದೆ. ಧನ್ಯವಾದ ಅಶೋಕ್, ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.